ಚಂದ್ರ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲಿ ನೈತಿಕ ಪೊಲೀಸ್ಗಿರಿ ಕೇಸ್. ಯುವತಿಯನ್ನ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ರು. ಆ ಐವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೈತಿಕ ಪೊಲೀಸ್ಗಿರಿ ಶುರು ಮಾಡಿಕೊಂಡಿದ್ರು ಈ ಐವರು. ಯುವತಿಯನ್ನ ನಿಂದಿಸಿದ್ರು, ಹಲ್ಲೆಗೂ ಕೂಡ ಪ್ರಯತ್ನ ಪಟ್ಟರು. ಆ ಐವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 3 ದಿನಗಳ ಹಿಂದೆ ಸ್ನೇಹಿತನ ಜೊತೆಗೆ ಈ ಯುವತಿ ನಿಂತಿದ್ಲು ಅಷ್ಟಕ್ಕೆ ನಿಂದನೆ, ಹಲ್ಲೆಗೆ ಯತ್ನ ಎಲ್ಲ ಕೂಡ ನಡೆದಿದೆ. ಐವರು ಮುಸ್ಲಿಂ ಯುವಕರ ಗುಂಪಿನಿಂದ ಗಲಾಟೆ ನಡೆದಿದೆ. ನಿಂದಿಸಿದ್ದಾರೆ ಆಕೆಯನ್ನ. ಹಿಂದೂ ಯುವಕನ ಜೊತೆ ಕೂತಿದ್ಯಾ ಅಂತ ಗಲಾಟೆ ಶುರು ಮಾಡಿದ್ದಾರೆ. ನಿಮ್ಮ ಮನೆಯವ್ರ ಮೊಬೈಲ್ ನಂಬರ್ ಕೊಡು, ಹೀಗೆಲ್ಲ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರೇ ನೈತಿಕ ಪೊಲೀಸ್ಗಿರಿಯನ್ನ ಶುರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಯುವತಿ ಜೊತೆಗೆ ಕೂತಿದ್ನಲ್ಲ ಯುವಕ, ಆತನ ಮೇಲೂ ಹಲ್ಲೆಗೆ ಈ ಗ್ಯಾಂಗ್ ಯತ್ನಿಸಿದೆ. ಜೊತೆಗೆ ಯುವಕನ ಜೊತೆ ಈ ಬೈಕ್ನಲ್ಲಿ ಕೂತಿದ್ದಂಥ ದೃಶ್ಯವನ್ನ ಕೂಡ ವೈರಲ್ ಮಾಡಿಬಿಟ್ರು, ಅದನ್ನು ಕೂಡ ಹರಿಬಿಟ್ರು. ಈ ಸಂಬಂಧ ಚಂದ್ರ ಲೇಔಟ್ ಠಾಣೆ ಪೊಲೀಸರಿಂದ ಈಗ ಈ ಐವರು ನೈತಿಕ ಪೊಲೀಸ್ಗಿರಿಯನ್ನ ಏನು ಮಾಡಿದ್ದಾರಲ್ಲ ಅವರನ್ನ ಈಗ ಬಂಧಿಸಲಾಗಿದೆ. ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಏಕಾಏಕಿಯಾಗಿ ಬಂದು 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಈಗ ಈ ಐವರು ಬಂಧನ ಆಗಿರೋದು. ಹಿಂದೂ ಯುವಕನ ಜೊತೆ ಕೂತಿದ್ಯಾ, ಮೊಬೈಲ್ ನಂಬರ್ ಕೊಡು, ಹೀಗೆಲ್ಲ ಟಾರ್ಚರ್ ಮಾಡಿದ್ದಾರೆ. ಹಲ್ಲೆಗೂ ಯತ್ನ ಮಾಡಿದ್ರು. ಈಗ ಐವರು ಅಂಧರಾಗಿದ್ದಾರೆ. तुम्हारा अम्मा बाप कैसा जब पैदा करे ना कैसा जब मेरे घर वाले मुसलमान ऐसे बात नहीं ए एक तुम्हारा टीवी अखर नहीं है तुम्हारा अम्मा बाप कैसा जब पैदा करे ना कैसा बार भाई ಎಲ್ಲಿರೋದು ನಾಗರ್ ಬೈ ಆ ಹುಡುಗಿ ಅನಾಗರ್ ಬೈನಾ ಗಂಗನಹಳ್ಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದ್ದಂಥ ಈ ನೈತಿಕ ಪೊಲೀಸ್ಗಿರಿ ಈಗ ಬೆಂಗಳೂರಿಗೂ ಕೂಡ ಕಾಡ್ತಾ ಇದೆ, ಬೆಂಗಳೂರಿಗೂ ಕೂಡ ಬಂದ್ಬಿಟ್ಟಿದೆ. ಚಂದ್ರ ಲೇಔಟ್ನಲ್ಲಿ ನಡೆದಿರುವಂಥ ಪ್ರಕರಣ, ಈಗ ಡೀಟೇಲ್ಸ್ ಏನೇನಿದೆ, ಯಾಕೆ ಈ ರೀತಿ ಮಾಡಿದ್ರು, ಜೊತೆಗೆ ಪೊಲೀಸರ ವರ್ಷನ್ ಏನು, ಪೊಲೀಸರು ಏನು ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹಿಂದೂ ಯುವಕನ ಜೊತೆಯಾಗಿ ಒಂದು ಹಿಜಾಬನ್ನು ಧರಿಸಿದಂಥ ಯುವತಿ ವೆಹಿಕಲ್ ಮೇಲೆ ಕೂತಿದ್ದಂಥ ಸಂದರ್ಭದಲ್ಲಿ ಬಂದಂಥ 5 ಯುವಕರು ಏಕಾಏಕಿ ಆಕೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಹಿಜಾಬನ್ನು ಧರಿಸಿ ಈ ರೀತಿಯಾಗಿ ಬಂದು ಕೂತ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಮುಸ್ಲಿಂ ಧರ್ಮದ ಇಸ್ಲಾಂ ಧರ್ಮದ ಒಂದು ಮರ್ಯಾದೆಯನ್ನು ಕಳೀತಾ ಇದೆಯಾ ಅಂತ ಹೇಳಿ ಆಕೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಜೊತೆಗೆ ಆಕೆಯ ಮೇಲೆ ಕೇಳ್ತಾರೆ, ಅಂದರೆ ತಮ್ಮ ಪೋಷಕರ ನಂಬರನ್ನು ಕೊಡು, ನೀ ಏನು ಓದ್ತಾ ಇರೋದು, ಎಲ್ಲಿರುವುದು ಅಂತ ವಿಳಾಸವನ್ನು ಕೇಳ್ತಾರೆ. ಆಕೆ ಧೈರ್ಯವಾಗಿ ಇವರು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೆಲಸ ಮಾಡ್ತಾಳೆ. ಅಂದ್ರೆ ನಾನು ಎಲ್ಲಿ ಯಾವುದೇ ರೀತಿಯಾದಂಥ ಅಸಭ್ಯ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ, ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ, ನಿಮ್ಗೇನು ಇದರಿಂದ ತೊಂದರೆ ಆಗ್ತಾ ಇರುವಂತದ್ದು ಅಂತ ಹೇಳಿ ಆಕೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಓರ್ವ ಯುವಕ ಏನು ಯುವತಿಯ ಜೊತೆ ಕೂತು ಮಾತಾಡ್ತಾ ಇದ್ದಂಥವನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಕೈಯಲ್ಲಿದ್ದಂಥ ಒಂದು ಕ್ರಿಕೆಟ್ ಬ್ಯಾಟ್ ಇಂದ ಹಲ್ಲೆಯನ್ನ ಮಾಡ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ನಿಮ್ಮವರ ಜೊತೆಯಲ್ಲಿ ಈ ರೀತಿಯಾಗಿ ನಾವು ನಡೆದುಕೊಂಡ್ರೆ ಸುಮ್ಮನೆ ಇರ್ತೀರಾ ಅನ್ನುವಂಥ ರೀತಿಯಲ್ಲಿ ಒಂದು ಕೋಮುಗಲಭೆಯನ್ನು ಹಚ್ಚುವ ರೀತಿಯಲ್ಲಿ ಈ ಕಿರಾತಕರು ಹಲ್ಲೆಯನ್ನ ಮಾಡಿರುವಂತದ್ದು. ಈ ಒಂದು ವಿಡಿಯೋವನ್ನ ಕೂಡ ಮಾಡಿಕೊಂಡು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಹೀರೋಯಿಸಂ ತೋರ್ಸಕ್ಕೆ ಹೋಗಿರುವಂತದ್ದು. ಜೊತೆಗೆ ಅಲ್ಲಿದ್ದಂತ ಕೆಲವು ಸ್ಥಳೀಯ ನಾಯಕರನ್ನ ಕರೆಸ್ತೇವೆ, ನೀವು ಮಾಡ್ತಾ ಇರುವಂತ ಕೆಲಸ ಏನು, ನಿಮ್ಮ ಪೋಷಕರಿಗೆ ಬುದ್ಧಿ ಇಲ್ವಾ ಅನ್ನುವಂತ ರೀತಿಯಲ್ಲಿ ಅವರಿಗೆ ಹವಾಜನ ಹಾಕಿ ನಿಂದನೆಯನ್ನ ಮಾಡ್ತಾರೆ. ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸಿಕೊಂಡು 5 ಯುವಕರನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ 5 ಯುವಕರು ಕೂಡ ಬೇರೆ ಬೇರೆ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ತಮ್ಮ ಏನೋ ಒಂದು ಧರ್ಮದ ಬಗ್ಗೆ ಆಗಿರ್ಬೋದು ಅಥವಾ ತಮ್ಮ ಸಮುದಾಯಕ್ಕೆ ಸೇರಿದ ಯುವತಿ ಆಗಿರ್ಬೋದು, ಇವರ ಬಗ್ಗೆ ಏನೋ ಒಂದು ಹೀರೋಯಿಸಂ ತೋರ್ಸಕ್ಕೆ ಹೋಗಿ ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು. ಜೊತೆಗೆ ವಿಡಿಯೋವನ್ನ ಮಾಡಿಕೊಂಡು ಅವರೇ ಸ್ವತಃ ಗ್ರೂಪ್ಗೆ ಅಪ್ಲೋಡ್ ಮಾಡು, ಈ ರೀತಿಯಾದಂತಹ ಕೆಲಸಗಳು ಮುಂದೆ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ದರ್ಪವನ್ನ ತೋರಿಸಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಡಿಯೋವನ್ನ ಇಟ್ಕೊಂಡು ಸುಮೋಟ ಕೇಸನ್ನ ದಾಖಲಿಸಿಕೊಂಡು ಈಗ ಪೊಲೀಸರು 5ರನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಮರಸ್ಯವನ್ನ ಸಾರಬೇಕು, ಹಿಂದೂ ಮುಸ್ಲಿಂ ಯಾವುದೇ ರೀತಿ ಭೇದ ಭಾವ ಇಲ್ಲ ಅಂತ ಹೇಳುವರು. ಜೊತೆಯಲ್ಲಿ ಕೂತು ಮಾತಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಮನಸ್ಥಿತಿ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಕಾಡೋದು ಸಹಜವಾಗಿರುವಂತದ್ದು. ಸದ್ಯಕ್ಕೆ 5ರನ್ನ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈ ಹಿಂದೆ ಏನಾದ್ರೂ ಇದೇ ರೀತಿಯಾದಂತಹ ಕೃತ್ಯಗಳನ್ನ ಎಸಗಿದ್ರ ಅಥವಾ ಇವರ ಇಂಟೆನ್ಷನ್ ಏನು, ಬೇಕು ಅಂತ ಮಾಡಿದ್ದ ಅಥವಾ ಅಚಾನಕ್ ಆಗಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.